This is Praveen. ಮಕ್ಕಳೇ, ನಾವು ಒಂದು ಸರಳವಾದಂಥ ಒಂದೆರಡು ಉದಾಹರಣೆಯನ್ನು ತಗೊಳ್ಳೋ ಮುಖಾಂತರ ಇವತ್ತಿನ ಒಂದು ಪಠ್ಯವನ್ನು ಶುರು ಮಾಡ್ತಾ ಬರೋಣ, ಪಾಠವನ್ನು ಶುರು ಮಾಡೋಣ. ಈಗ ನಿತ್ಯ ಜೀವನದಲ್ಲಿ ನಾವು ಸಾಕಷ್ಟು ಬದಲಾವಣೆಗಳನ್ನು, ಸಾಕಷ್ಟು ವ್ಯತ್ಯಾಸಗಳನ್ನು ನಾವು ಗಮನಿಸ್ತಾ ಇರ್ತೀವಿ. ಈಗ ನಾವು ಹೊರಗೆ ಹೋಗೋ ಮುಂದೆ ಅಥವಾ ಶಾಲೆಗೆ ಬರೋ ಮುಂಚೆ ಬರಬೇಕಾದ್ರೆ ನಾವು ಬಾಗ್ಲ ಹತ್ರ ಬಂದ್ಬಿಟ್ಟು ಯಾವುದೇ ನಮ್ಮ ಭೌತಿಕ ಕ್ರಿಯೆಗಳಿದ್ದಲ್ಲ, ಬಾಗ್ಲ ಹತ್ರ ಬಂದ್ಬಿಟ್ಟು ಬಾಗ್ಲ ತೆಗಿ ನಾನು ಹೋಗ್ಬೇಕು ಅಂದರೆ ತೆಗಿತದ? ಇಲ್ಲ, ಮ್ಯಾನ್ಯಲಿ ನಾವೇ ಅದನ್ನು ತೆಗಿಬೇಕು, ಮಾತ್ರ ಹೊರಗೆ ಬರಬೇಕು. ಅಕಸ್ಮಾತ್ ಇದೊಂದು ಉದಾಹರಣೆ. ಇದಾದಮೇಲೆ ನಾವು ಬರುವಂಥ ದಾರಿಯಲ್ಲಿ ನಮ್ಮನೇಲಿ ನಾವು ಸಾಕಿರುವಂಥ ಯಾವುದಾದ್ರೂ ಒಂದು ಪ್ರಾಣಿನ ಅಥವಾ ನಾಯಿನೋ ಬೇಕೋ ಇರುತ್ತೆ, ನಮ್ಮ ಬರುವಂಥ ಹೆಜ್ಜೆ ಗುರುತಿಗೆ ಅದೇನು ಮಾಡ್ತದೆ? ಕಿವಿಯನ್ನು ನಿಮಿರಿಸುತ್ತೆ, ನೋಡ್ತದೆ. ಆ ಕಡೆ ಹೋಗೋಕೆ ಜಾಗ ಇಲ್ಲ ಅಂದ್ರೆ ನಾವು ಒಂಚೂರು ಏನಾದ್ರು ಸ್ವಲ್ಪ ಅದಕ್ಕೆ ಏನಾದ್ರು ಸೂಚನೆ ಕೊಟ್ಟರೆ ಏನು ಮಾಡ್ದೆ? ಆ ಜಾಗದಿಂದ ಎದ್ದು ಬೇರೆ ಕಡೆ ಹೋಗುತ್ತೆ ಅಲ್ವಾ? ಈಗ ನಾವು ಒಂದು ಉದಾಹರಣೆ, ಒಂದು ಪ್ರಶ್ನೆಯನ್ನು ಕೇಳೋಕ್ಕೆ ಇಷ್ಟಪಡ್ತೀವಿ. ಬಾಗಿಲು ನಾವು ಬರ್ತಾ ಇದ್ದೀವಿ ಅಂದ ತಕ್ಷಣ ಅದಷ್ಟು ಕಡೆ ಓಪನ್ ಆಗಲ್ಲ. ಅಥವಾ ನಾವು ಒಂದು ಓಣಿಗೆ ಬರ್ತಾ ಇದ್ರೆ ನಾಯಿನೂ ಒಂದು ಬೆಕ್ಕೋ ಮಲಗಿತ್ತು ಅಂದರೆ ನಾವು ಬರೋದಕ್ಕೆ ನೋಡಿ ಅದೇನು ಮಾಡುತ್ತೆ? ಜಾಗವನ್ನು ಬಿಡುತ್ತೆ. ಈಗ ಏನು ವ್ಯತ್ಯಾಸ ಅಂತ ನಾವು ಗಮನಿಸ್ತಾ ಬಂದರೆ, ಬಾಗಿಲು ಅದೊಂದು ಜೀವ ಇಲ್ಲದೆ ಇರೋದು ವಸ್ತು, ಅದಕ್ಕೆ ಯಾವ ಪ್ರತಿಕ್ರಿಯೆಗಳು ಕೂಡ ಗೊತ್ತಾಗಲ್ಲ. ಆದರೆ ಆ ಜೀವಿ, ಬೆಕ್ಕು ಅಥವಾ ನಾಯಿನ ಏನು ಜೀವಿ ಇತ್ತು ಅದಕ್ಕೆ ಜೀವ ಇದೆ. ಬರೋಂಥ ಒಂದು ಪ್ರಚೋದನೆಗೆ ಏನು ಕ್ರಿಯೆಯನ್ನು ಕೊಡಬೇಕು, ಪ್ರತಿಕ್ರಿಯೆಯನ್ನು ಕೊಡಬೇಕು ಅನ್ನೋದು ಗೊತ್ತಾಗುತ್ತೆ. ಅಥವಾ ನಾವು ಅದನ್ನು ಕರೆದ್ರೆ, ನಾವು ಸಾಕಿರೋಂಥದ್ದಾದರೆ ಅದು ಕರೆದ್ರೆ ನಾವು ಹತ್ರಕ್ಕೆ ಬರುತ್ತೆ. ಅಥವಾ ನಮ್ಮ ಪ್ರತಿಕ್ರಿಯೆ ನಾವು ಕೊಡುವಂಥ ಪ್ರಚೋದನೆಗೆ ಅದು ಪ್ರತಿಕ್ರಿಯೆಯನ್ನು ಕೊಡುತ್ತೆ. ಜೊತೆಗೆ ಈ ಎರಡು ಅಂಶಗಳನ್ನು ನಾವು ಗಮನಿಸ್ತಾ ಹೋದರೆ ನಮ್ಮ ಸುತ್ತ ಇರುವಂಥ ಪರಿಸರದಲ್ಲಿ ಅನೇಕ ವಸ್ತುಗಳನ್ನು ಗಮನಿಸ್ತಾ ಬರ್ತೀವಿ. ಆ ವಸ್ತುಗಳನ್ನು ನಾವು ಮುಖ್ಯವಾಗಿ ಎರಡು ಗುಂಪುಗಳಾಗಿ ಮಾಡ್ಬೋದು. ಒಂದು ಈಗಿನ ನಾವು ಕೇಳಿದಂಗೆ ಒಂದು ಜೀವ ಇಲ್ಲದೇ ಇರುವಂಥ ನಿರ್ಜೀವಿಗಳು, ಇನ್ನೊಂದು ಜೀವವನ್ನು ಹೊಂದಿರುವಂಥ ಜೀವಿಗಳು. ಈಗ ಒಂದು ಪ್ರಶ್ನೆ, ಒಂದೇ ವ್ಯತ್ಯಾಸದಿಂದ ಅಂದರೆ ಜೀವಿ ಅಂದ್ರೆ ಏನು? ಜೀವಿ ಅಂದ್ರೆ ಏನು? ಸ್ಪಷ್ಟವಾಗಿ ಹೇಳಕ್ಕಾಗತ್ತಾ? ಸ್ಪಷ್ಟವಾಗಿ ಈಗ ಯಾವುದೋ ಒಂದು ಡೆಫಿನೇಷನ್ ಕೊಟ್ಟಾಗೆ ಜೀವಿ ಅಂದರೆ ಒಂದು ನಿಖರವಾದಂಥ ಡೆಫಿನೇಷನ್ ಅಂತ, ಒಂದು ನಿಖರವಾದಂಥ ವ್ಯಾಖ್ಯಾನ ಕೊಡೋಕ್ಕಾಗಲ್ಲ. ಆದರೆ ಆ ಜೀವಿ ಅನ್ನುವಂಥದ್ದನ್ನ ಹಲವಾರು ಚಟುವಟಿಕೆಗಳ ಸಹಾಯದಿಂದ ನಾವು ಗುರುತಿಸ್ಬೋದು. ಸಪೋಸ್ ಈಗ ಒಂದು ಜೀವಿ ಇದೆ, ಇದು ಜೀವಿ ಅಂತ ಕಲಿಸ್ಬೇಕಾದ್ರೆ ಇದರಲ್ಲಿ ಅನೇಕ ಚಟುವಟಿಕೆಗಳನ್ನು ಆ ಜೀವಿ ಅನ್ನೋದು ನಿರ್ವಹಿಸುವಂಥ ಅನೇಕ ಪ್ರಕ್ರಿಯೆಗಳನ್ನು ಗಮನಿಸಿ ಆ ಎಲ್ಲವನ್ನು ಒಟ್ಟಾಗಿ ಸೇರಿಸಿ ನಾವು ಜೀವಿಯ ವ್ಯಾಖ್ಯಾನೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಜೀವಿ ಅಂತ ಕಲಿಸ್ಬೇಕಾದ್ರೆ ಆ ಜೀವಿ ಆಹಾರವನ್ನು ಸೇವನೆ ಇರಬೇಕು. ಆ ಜೀವಿಯಲ್ಲಿ ಆಹಾರ ಸೇವನೆಯನ್ನು ನಾವು ಗಮನಿಸ್ತಾ ಇರಬೇಕು. ನಾವು ಹೇಳಿದಾಗೆ ಪ್ರಚೋದನೆಯನ್ನು ಕೊಟ್ಟರೆ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡುವಂಥ ಸಾಮರ್ಥ್ಯ ಇರಬೇಕು. ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ಕೊಡೋ ಸಾಮರ್ಥ್ಯ ಇರಬೇಕು. ಈಗ ನಮ್ಮ ಮನೇಲಿ ಇರುವಂಥ ಸಣ್ಣ ಬೇಕು ದಿನ ಕಳೆದಂತೆ ಏನಾಗುತ್ತೆ? ದೊಡ್ಡದಾಗುತ್ತೆ. ಅದೇ ಥರ ಮಕ್ಕಳು ಕೂಡ ಅಷ್ಟೇ. ಈಗ ನೀವೆಲ್ಲ ಕಳೆದ 6-7 ವರ್ಷಗಳಿಂದ ಎಷ್ಟಿದ್ರಿ, ಈಗ ಎಷ್ಟು ಎತ್ತರ ಆಗಿದ್ದೀರಿ, ಎತ್ತರ ಆಗಿದ್ದೀರಿ, ದಪ್ಪ ಆಗಿದ್ದೀರಿ, ಹೌದಲ್ಲ? ಇದನ್ನೆಲ್ಲ ನಾವೇನಂತ ಕರಿತೀವಿ? ಬೆಳವಣಿಗೆ. ಸೊ ಇಂತಹ ಬೆಳವಣಿಗೆಯನ್ನ ನಮ್ಮ ಮನೆಯಲ್ಲಿ 10-12 ವರ್ಷದಿಂದ ಇರುವಂಥ ಮನೆಯಲ್ಲಿ ಏನಾದರೂ ಅಗಲ ಆಗಿದೆಯಾ? ಎತ್ತರ ಆಗಿದೆಯಾ? ಇಲ್ಲ. ಅವಾಗ ಎಷ್ಟಿದ್ದೋ ಈಗೂ ಅಷ್ಟೇ. ಅವತ್ತು ನಮ್ಮ ಮನೆಯ ಬಾಗಿಲು ಎಷ್ಟಿದೆಯೋ 10 ವರ್ಷಗಳಿಂದ ಇವತ್ತು ಕೂಡ ಅಷ್ಟೇ ಇದೆ. ಇನ್ನೂ 4 ವರ್ಷ ಆದರೂ ಅಷ್ಟೇ ಇರುತ್ತೆ, ಹೌದಲ್ಲ? ಆದರೆ ಕಳೆದ 10 ವರ್ಷಗಳಿಂದ ನಾವು ಎಷ್ಟಿದ್ವಿ, ಈಗ ಎಷ್ಟಾಗಿದ್ದೀವಿ, ಮುಂದೆ ಎಷ್ಟಾಗ್ತೀವಿ ಅಲ್ವಾ? ಅದು ಬೆಳವಣಿಗೆ. ಬೆಳವಣಿಗೆಯನ್ನು ಹೇಗೆ ಹೇಳ್ಬೋದಪ್ಪ? ಗಾತ್ರ ಮತ್ತೆ ತೂಕದಲ್ಲಿ ಉಂಟಾಗುವಂತಹ ಏಕಮುಖದ ಹೆಚ್ಚಳ. ತೂಕದಲ್ಲಿ ಬೇಕಾದ್ರೆ ವ್ಯತ್ಯಾಸ ಆಗ್ಬೋದು, ಹೆಚ್ಚಿಗೆ ಆಗ್ಬೋದು, ಕಡಿಮೆ ಆಗ್ಬೋದು. ಆದರೆ ಗಾತ್ರ ಎತ್ತರದಲ್ಲಿ ಉಂಟಾಗುವಂಥ ಏಕಮುಖ ಬೆಳವಣಿಗೆ. ಒಂದು ಸರಿ ನೀವು ಎತ್ತರ ಬೆಳೆದ್ಮೇಲೆ
ಮತ್ತೆ ಸಣ್ಣದಾಗೋದು ಸಾಧ್ಯ ಇಲ್ಲ. ಇದೆಯಾ? ಇಲ್ಲ. ಅಂತಹ ಒಂದು ಪ್ರಕ್ರಿಯೆಯನ್ನು ನಾವು ಬೆಳವಣಿಗೆ ಅಂತ ಕರಿತೀವಿ. ಆ ಬೆಳವಣಿಗೆಯನ್ನ ಈ ಕಡೆ ಜೀವಿಗಳಲ್ಲಿ ನಾವು ನೋಡಲಿಕ್ಕೆ ಸಾಧ್ಯನೇ ಹೊರತು ನಿರ್ಜೀವಿಗಳಲ್ಲಿ ಗಮನಿಸಕ್ಕಾಗಲ್ಲ. ಸೊ ಬೆಳವಣಿಗೆ ಆದ ನಂತರ ಉಸಿರಾಟ, ಮತ್ತೊಂದು ಪ್ರಮುಖ ಕ್ರಿಯೆಯನ್ನು ಉಸಿರಾಟ. ಅದು ಕೂಡ ಅಷ್ಟೇ, ಯಾವುದೇ ನಾವು ಜೀವಿಗಳನ್ನು ಗಮನಿಸಿ ಅವು ಉಸಿರಾಡೋದನ್ನ ನೋಡ್ತೀವಿ. ನಿರ್ಜೀವಿಗಳಲ್ಲಿ ಈ ಕ್ರಿಯೆಯನ್ನ ನಾವು ಗಮನಿಸಲ್ಲ. ಇನ್ನು ಜೀವಿಗಳು ತಮ್ಮನ್ನೇ ಹೋಲುವಂತಹ ಮತ್ತೊಂದು ಜೀವಿಗಳಿಗೆ ಜನ್ಮ ಕೊಡುವಂತಹ ಸಾಮರ್ಥ್ಯವನ್ನು ಹೊಂದಿರ್ತವೆ. ಅದಕ್ಕೆ ನಾವು ಸಂತಾನೋತ್ಪತ್ತಿ ಅಂತ ಕರಿತೀವಿ. ಇಂತಹ ಸಂತಾನೋತ್ಪತ್ತಿ ಯಾವುದಾದ್ರೂ ನೀವು ಬಹಳ ಇಷ್ಟಪಟ್ಟು ಸಾಕೊಂಡಿರುವಂಥ, ಇಷ್ಟಪಟ್ಟು ಕಟ್ಟಿರುವಂಥ ಮನೆ ಇರುತ್ತೆ, ಅದೇನಾದ್ರು ಮತ್ತೊಂದು ಮನೆಗೆ ಜನ್ಮ ಕೊಡುತ್ತಾ? ಅಥವಾ ನೀವು ಇಷ್ಟಪಟ್ಟು ತಂದಿರ್ತೀರಿ ಟಿವಿ, ಮತ್ತೊಂದು ಟಿವಿ ಜನ್ಮ ಕೊಡುತ್ತಾ? ಸಾಧ್ಯ ಇಲ್ಲ. ಯಾಕೆ? ಅದು ನಿರ್ಜೀವಿ. ಹಾಗಾಗಿ ಇದು ಜೀವಿಗಳಾಗಿರೋದ್ರಿಂದ ಮತ್ತೊಂದು ಪ್ರಮುಖ ಲಕ್ಷಣ ಏನಿರ್ತದೆ, ಸಂತಾನೋತ್ಪತ್ತಿ. ಅದರ ಜೊತೆಗೆ ವಿಸರ್ಜನೆ. ಈ ಎಲ್ಲ ಲಕ್ಷಣಗಳನ್ನು ನಾವು ಗಮನಿಸಿ ನಾವು ಅದನ್ನು ಜೀವಿ ಅಂತ ಕರಿತೇವೆ. ಜೀವಿ ಅನ್ನೋದು ಒಂದು ನಿರ್ದಿಷ್ಟ ವಾಕ್ಯವನ್ನು ಕೊಡೋಕ್ಕಾಗದೇ ಇದ್ರೂ ಕೂಡ ಅದನ್ನು ಜೀವಿ ಅಂತ ಪರಿಗಣಿಸ್ಬೇಕಾದ್ರೆ ಅದು ಈ ಎಲ್ಲ ಚಟುವಟಿಕೆಗಳನ್ನು ಒಳಗೊಂಡಿರಬೇಕು. ಈಗ ಸಪೋಸ್ ನಿನ್ನೆ ಕೂಡ ಟಿ ವಿನಲ್ಲೆಲ್ಲ ಒಂದು ನ್ಯೂಸಲ್ಲಿ ಕೊಡ್ತಾ ಇದ್ರು, ಹೊಸ ವೈರಸ್ ಬಂದಿದೆ, ಕ್ಯಾಟ್ ವೈರಸ್ ಏನೋ ಬಂದಿದೆ. ಅದೇನು ಮಾಡುತ್ತೆ, ಆ ವೈರಸ್ಸು ಮನುಷ್ಯನ ಮೆದುಳನ್ನ ನಿಷ್ಕ್ರಿಯಗೊಳಿಸುತ್ತೆ. ಮೆದುಳು ಕೆಲಸ ಮಾಡ್ತಾ ಇರಲ್ಲ, ಆದರೆ ದೇಹದ ಬೇರೆ ಎಲ್ಲ ಅಂಗಗಳು ಕೆಲಸ ಮಾಡ್ತಾ ಇರುತ್ತೆ. ಹೃದಯ ಬಡಿತ ನಡೀತಾ ಇರುತ್ತೆ, ಉಸಿರಾಟ ನಡೀತಾ ಇರುತ್ತೆ. ಯಾವಾಗ ಮೆದುಳು ಕೆಲಸ ಮಾಡಲ್ಲ, ಪ್ರಚೋದನೆಗೆ ತಕ್ಕದಾದಂಥ ಪ್ರತಿಕ್ರಿಯೆಯನ್ನು ಕೊಡೋಕ್ಕಾಗಲ್ಲ, ಅಂಗಗಳು ಚಟುವಟಿಕೆ ಆಗಲ್ಲ, ಅವಾಗ ಆಹಾರ ಸೇವನೆ ಕಷ್ಟ ಆಗುತ್ತೆ. ಅವಾಗ ಏನು ಮಾಡ್ತಾರೆ, ಅಂಥ ವ್ಯಕ್ತಿಯನ್ನ, ಮೆದುಳು ನಿಷ್ಕ್ರಿಯಗೊಂಡಂಥ ವ್ಯಕ್ತಿಯನ್ನ ಜೀವಂತ ಶವ, ಜೀವ ಇರುತ್ತೆ ಆದರೆ ಬೇರೆ ಚಟುವಟಿಕೆಗಳಿರಲ್ಲ. ಹೌದಲ್ಲ? ಜೀವಿ ಅಂತ ಕರಿಬೇಕಾದ್ರೆ ಈ ಎಲ್ಲ ಚಟುವಟಿಕೆಗಳು ಸಮಗ್ರವಾಗಿ ಪೂರಕವಾಗಿ ಒಂದಕ್ಕೊಂದು ನಡೀತಾ ಇರಬೇಕು. ಆಗಿದ್ದಾಗ ಮಾತ್ರ ಅದನ್ನ ನಾವು ಜೀವಿ ಅಂತ ಕರಿತೀವಿ. ಮತ್ತೊಂದು ಪ್ರಮುಖ ಚಲನೆ, ಮತ್ತೊಂದು ಪ್ರಮುಖ ಕ್ರಿಯೆ ಅದು ಚಲನೆ ಅಲ್ವಾ? ಈ ಎಲ್ಲವೂ ಇದ್ದಾಗ ಮಾತ್ರ ಒಟ್ಟಾಗಿ ಈ ಎಲ್ಲ ಲಕ್ಷಣಗಳನ್ನು ಗಮನಿಸಿ ಅದನ್ನು ನಾವು ಜೀವಿ ಅಂತ ಕರೀತೀವಿ. ಹಾಗಾದ್ರೆ ಈಗ ನಾವು ಪ್ರಶ್ನೆ, ಈ ಚಟುವಟಿಕೆಗಳು ಯಾವಾದರೂ ನಿರ್ಜೀವಿಗಳಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯ ಇದೆಯಾ? ನಮ್ಮ ಮನೆಯಲ್ಲಿರೋಂಥ ಒಂದು ಮೇಜು, ಕುರ್ಚಿನೋ ಎಷ್ಟು ವರ್ಷಗಳಿಂದ ಇರುತ್ತೆ, ಇನ್ನೂ ಎಷ್ಟು ವರ್ಷಗಳು ಹೋದ್ರೂ ಅದು ಹಂಗೆ ಇರುತ್ತೆ ಹೊರತು ನಾವು ಅದಕ್ಕೆ ಫಿಸಿಕಲಿ ಹಾಳು ಮಾಡದೆ ಹೋದರೆ, ಅದಕ್ಕೆ ಯಾವುದೇ ರೀತಿ ಹಾಳು ಮಾಡದೆ ಹೋದರೆ ಹಿಂದೆ ಹೆಂಗಿತ್ತು ಇವತ್ತು ಹಂಗೆ ಇರುತ್ತೆ, ಮುಂದಕ್ಕೂ ಹಂಗೆ ಇರುತ್ತೆ. ಅದರಲ್ಲಿ ಈ ಯಾವುದೇ ಚಟುವಟಿಕೆಗಳನ್ನು ನಾವು ಗಮನಿಸಕ್ಕಾಗಲ್ಲ. ಅಂತಹ ಪರಿಸರದಲ್ಲಿರುವಂಥ ಘಟಕಗಳಿಗೆ ನಾವು ನಿರ್ಜೀವಿಗಳು ಅಂತ ಕರಿತೀವಿ. ಹೌದು ತಾನೆ? ಸೊ ಈಗ ಈ ಜೀವಿಗಳು ಕೊಡುವಂಥ ಪ್ರಕ್ರಿಯೆಗಳನ್ನ ಅಥವಾ ಜೀವಿಗಳು ನಿರ್ವಹಿಸುವಂಥ ಈ ಎಲ್ಲ ಕ್ರಿಯೆಗಳನ್ನು ಒಟ್ಟಾಗಿ ಸೇರಿಸಿ ಆ ಒಂದು ಘಟಕಕ್ಕೆ ನಾವು ಅದಕ್ಕೆ ಜೀವಿ ಅಂತ ಕರಿತೀವಿ. ಸೊ ಹಾಗಾದರೆ ಈ ಎಲ್ಲ ಚಟುವಟಿಕೆಗಳನ್ನು, ಜೀವವನ್ನು ಪ್ರತಿನಿಧಿಸುವ ಈ ಎಲ್ಲ ಚಟುವಟಿಕೆಗಳನ್ನು ನಾವು ಒಂದು ಪದದಿಂದ ಸೂಚಿಸ್ತೀವಿ. ಅವನ್ನ ನಾವು ಜೀವನ ಕ್ರಿಯೆಗಳು ಏನಂತ ಹೇಳ್ತೀವಿ? ಎಲ್ಲವನ್ನು ನಾವು ಸೇರಿಸಿ ಜೀವನ ಕ್ರಿಯೆಗಳು ಅಂತ ಕರೀತೀವಿ. ಜೀವನ ಕ್ರಿಯೆಗಳು ಅಂತ ಅದನ್ನ ಇಂಗ್ಲಿಷಲ್ಲಿ ಲೈಫ್ ಪ್ರೊಸೆಸರ್ಸ್. ಈಗ ನಾವು ಪ್ರಶ್ನೆ ಕೇಳೋಣ, ಜೀವನ ಕ್ರಿಯೆಗಳು ಅಂದ್ರೆ ಏನು? ಈಗೆಲ್ಲ ಅರ್ಥ ಮಾಡ್ಕೊಂಡಿರೋ ಪ್ರಕಾರ ನಮ್ಗೆ ಏನು ಅನ್ಸುತ್ತೆ? ಜೀವನ ಕ್ರಿಯೆಗಳಂದ್ರೆ ಯಾವ ಎಲ್ಲ ಕ್ರಿಯೆಗಳು, ಯಾವ ಎಲ್ಲ ಚಟುವಟಿಕೆಗಳು ಜೀವಿಯ ಇರುವಿಕೆಯನ್ನ ಪ್ರತಿನಿಧಿಸ್ತದೆ ಅಥವಾ ಒಂದು ಜೀವಿ ಅಂತ ಅನಿಸ್ಕೊಳ್ಬೇಕಾದ್ರೆ ಆ ಜೀವಿಯಲ್ಲಿ ನಡೆಯಬಹುದಾದಂಥ ಎಲ್ಲ ಚಟುವಟಿಕೆಗಳನ್ನು ಒಟ್ಟಾಗಿ ಸೇರಿಸಿ ನಾವು ಜೀವನ ಕ್ರಿಯೆಗಳು ಅಥವಾ ಲೈಫ್ ಪ್ರೊಸೆಸರ್ಸ್ ಅಂತ ಕರೀಬಹುದು. ಅದನ್ನ ಇನ್ನೂ ಒಂದು ಟೆಕ್ನಿಕಲ್ ಟರ್ಮ್ ಅಲ್ಲಿ ಕರಿತೀವಿ, ವಿಜ್ಞಾನದ ತಾಂತ್ರಿಕ ಭಾಷೆಯಲ್ಲಿ ಇನ್ನೂ ಒಂದು ಪದವನ್ನು ಕರಿತೀವಿ, ಅದನ್ನ ಜೈವಿಕ ಕ್ರಿಯೆಗಳು. ಜೈವಿಕ ಕ್ರಿಯೆಗಳು ಅಥವಾ ಅದನ್ನ ಜೀವನ ಕ್ರಿಯೆಗಳು ಅಂತ ಕರೀತೀವಿ. ಹಾಗಾದ್ರೆ ಈ ಜೀವನ ಕ್ರಿಯೆಗಳು ಏನೇನಿದ್ದಾವೆ
ಆ ಜೀವಿಗಳಲ್ಲಿ ಯಾವ ರೀತಿಯಾಗಿ ಒಂದೊಂದೇ ಜೀವನ ಕ್ರಿಯೆಗಳು ನಡೀತಾ ಇರ್ತವೆ, ಆ ಚಟುವಟಿಕೆಗಳು ಹೇಗೆ ನಡೀತದೆ, ಆ ಎಲ್ಲಾ ಚಟುವಟಿಕೆಗಳು ಸಮಗ್ರವಾಗಿ ಒಂದಕ್ಕೊಂದು ಸಂಯೋಜನೆಯೊಂದಿಗೆ ಹೇಗೆ ನಡೀತದೆ ಅನ್ನೋದನ್ನ ಒಂದೊಂದಾಗಿ ನಾವು ಅರ್ಥ ಮಾಡ್ಕೊಳ್ತಾ ಬರೋಣ. ಮೊದಲನೇದಾಗಿ ಈ ಆಹಾರ ಸೇವನೆ ಅಂದ್ರೆ ಆಹಾರ ಸೇವನೆ ಯಾವ ತರ ಇರುತ್ತೆ. ಈಗ ನಾವು ಜೀವಿಗಳನ್ನು ಗಮನಿಸ್ತಾ ಬರ್ತೀವಿ. ಜೀವಿಗಳನ್ನು ನಾವು ಗಮನಿಸ್ತಾ ಬಂದ್ರೆ ಒಂದೇ ತರದ ಜೀವಿಗಳಿರಲ್ಲ, ಅಸಂಖ್ಯಾತ ನಮೂನೆಯ ಜೀವಿಗಳನ್ನು ನಾವು ಗಮನಿಸ್ತಾ ಬರ್ತೀವಿ. ಎಲ್ಲರಲ್ಲೂ ಒಂದೇ ತರ ಆಹಾರ ಸೇವನೆ ಇರುತ್ತಾ? ಇಲ್ಲ, ಬೇರೆ 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 ರೀತಿಯಾದಂಥ ಆಹಾರ ಸೇವನೆ ಇರುತ್ತೆ. ಆ ಆಹಾರ ಸೇವನೆಯ ಕ್ರಮ ಹೇಗಿರುತ್ತೆ? ಜೀವಕ್ರಿಯೆಗಳ ಮುಖ್ಯವಾಗಿರುವಂಥದ್ದು, ಜೀವಕ್ರಿಯೆಗಳಲ್ಲಿ ಕಂಡುಬರುವಂಥ ಈ ಆಹಾರ ಸೇವನೆ, ಒಂದು ಜೀವಿಯ ಇರುವಿಕೆಯನ್ನು ಪ್ರತಿನಿಧಿಸುವಂತ ಈ ಆಹಾರ ಸೇವನೆ ಅನ್ನುವಂಥ ಚಟುವಟಿಕೆ ಬೇರೆ ಬೇರೆ ಜೀವಿಗಳಲ್ಲಿ ಹೇಗೆ ಇರುತ್ತೆ ಅನ್ನೋದನ್ನ ನಿಧಾನವಾಗಿ ಒಂದೊಂದೇ ನಾವು ಗಮನಿಸ್ತಾ ಬರೋಣ. ಮೊದಲನೇದಾಗಿ ಯಾವ ಜೀವಕ್ರಿಯೆಗಳ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ತಾ ಬರೋಣ ಅಂತ ಹೇಳಿದ್ವಿ? ಆಹಾರ ಸೇವನೆ. ಈಗ ಒಂದು ಪದ ಕೇಳೋಣ, ಆಹಾರ ಸೇವನೆ. ಎರಡು ಪದಗಳಿದ್ದಾವೆ ಇದರಲ್ಲಿ, ಒಂದು ಆಹಾರ ಮತ್ತೊಂದು ಸೇವನೆ. ಮೊದಲು ನಾವು ಆಹಾರ ಅಂದ್ರೆ ಏನು ಅಂತ ತಿಳ್ಕೊಳ್ತಾ ಬರೋಣ. ಈಗಾಗಲೇ ನೀವು ಹಿಂದಿನ ತರಗತಿಗಳಲ್ಲಿ ಆಹಾರ ಅಂದ್ರೆ ಏನು ಅಂತ ಗಮನಿಸಿರ್ತೀರಿ, ಅದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿರ್ತೀರಿ. ಏನಪ್ಪ ಆಹಾರ ಅಂದ್ರೆ? ಆಹಾರ ಸೇವನೆ ನಡೆಯುವಂಥದ್ದಲ್ಲಿ ಜೀವಿಗಳಲ್ಲಿ, ಹೌದು ತಾನೆ? ಆದರೆ ಈ ಜೀವಿಗಳಲ್ಲಿ ಏನಕ್ಕೆ ಆಹಾರ ಸೇವನೆ ನಡೀತದೆ? ಜೀವಿಯ ದೇಹವನ್ನ ಪೋಷಿಸಲು ಬೇಕಾಗುವಂತ ಅಗತ್ಯ ಪೋಷಕಾಂಶಗಳನ್ನು ಒದಗಿಸುವಂತ ಒಂದು ವಸ್ತುವಿಗೆ ನಾವು ಆಹಾರ ಅಂತ ಕರಿತೀವಿ. ಒಂದ್ ಸೆಕೆಂಡ್ ನೋಡ್ಕೊಳ್ತಾ ಬರಲ್ಲ. ಏನಂತ ಆಹಾರ ಅಂದ್ರೆ ಜೀವಿಗೆ ಅಗತ್ಯ ಜೀವಿಗಳಿಗೆ ಅಗತ್ಯ ಪೋಷಕಾಂಶಗಳನ್ನು ಒದಗಿಸುವ ವಸ್ತುವಿಗೆ ನಾವು ಆಹಾರ ಅಂತ ಕರೀತೀವಿ. ಏನಪ್ಪ ಅಗತ್ಯ ಪೋಷಕಾಂಶಗಳು ಅಂದರೆ ಆ ಜೀವಿ ಆರೋಗ್ಯವಾಗಿ ಸದೃಢವಾಗಿ ಬೆಳೀಲಿಕ್ಕೆ, ರೋಗಗಳಿಂದ ಮುಕ್ತವಾಗಲಿಕ್ಕೆ, ರೋಗಗಳನ್ನು ನಿರೋಧಿಸಲಿಕ್ಕೆ, ತನ್ನ ನಿತ್ಯ ಚಟುವಟಿಕೆಗಳಿಗೆ, ಉಸಿರಾಟ ಇರ್ಬೋದು, ರಕ್ತ ಪರಿಚಲನೆ ಇರ್ಬೋದು, ಮಾತಾಡೋದಿರ್ಬೋದು, ಇಂಥ ಅನೇಕ ಚಟುವಟಿಕೆಗಳು, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸೋದಿರ್ಬೋದು, ಇವೆಲ್ಲ ಚಟುವಟಿಕೆಗಳಿಗೆ ನಿರ್ವಹಿಸಲಿಕ್ಕೆ ಶಕ್ತಿ ಬೇಕು. ಅಂತಹ ಶಕ್ತಿಯನ್ನ ಕೊಡುವಂತಹ ಮತ್ತೆ ದೇಹದ ನಿರ್ವಹಣೆಗೆ ಬೇಕಾಗುವಂತ ಅಗತ್ಯ ಪೋಷಕಾಂಶಗಳನ್ನು ಒದಗಿಸುವಂತ ಒಂದು ವಸ್ತುವಿಗೆ ನಾವು ಆಹಾರ ಅಂತ ಕರಿತೀವಿ. ಸರಿ, ಆಹಾರ ಬಗ್ಗೆ ನಮಗೆ ಮಾಹಿತಿ ಮಾಡ್ಕೊಳ್ಳಿ ಅಲ್ವಾ. ಇನ್ನ ಸೇವನೆ ಅಂದ್ರೆ ಸ್ವೀಕಾರ ಮಾಡುವಂಥದ್ದು, ತೆಗೆದುಕೊಳ್ಳುವಂಥದ್ದು ಅಲ್ವಾ. ಸೇವನೆ ಅಂದ್ರೇನು? ತೆಗೆದುಕೊಳ್ಳುವಂಥದ್ದು ಅಥವಾ ಸ್ವೀಕಾರ ಮಾಡುವಂಥದ್ದು. ಸ್ವೀಕಾರ ಮಾಡುವಂಥದ್ದು ಅಥವಾ ಎಲ್ಲಿಗೆ ತೆಗೆದುಕೊಳ್ಳುವಂಥದ್ದು? ಆಹಾರ ಒಂದು ಜೀವಿ ಇದೆ ಅಂದ್ರೆ ಆ ಜೀವಿಯ ಪರಿಸರ ಏನಿರ್ತದೆ, ಜೀವಿಯ ದೇಹದ ಹೊರಭಾಗದಲ್ಲಿ ಇರುವಂತಹ ಆಹಾರವನ್ನ ಜೀವಿಯ ದೇಹದ ಒಳಗೆ ತೆಗೆದುಕೊಳ್ಳೋದು, ಅದನ್ನ ಸೇವನೆ ಅಂತ ಕರೀತೀವಿ ಅಲ್ವಾ. ಈ ಸೇವನೆಯ ವಿಧ, ಯಾವ ವಿಧದ ಸೇವನೆ, ಸೇವನೆಯ ವಿಧ, ಆಹಾರ ಸೇವನೆ ಯಾವ ವಿಧ ಇರುತ್ತೆ ಅನ್ನೋದನ್ನ ಆಧರಿಸಿ ನಾವು ಎರಡು ರೀತಿಯಾದಂತಹ ಆಹಾರ ಸೇವನೆಯನ್ನ ನಾವು ಪೋಷಣೆ ಅಂತ ಕೂಡ ಕರಿತೀವಿ. ಆ ಪೋಷಣೆ ಹೇಗಿರುತ್ತೆ ಅನ್ನೋದನ್ನು ನಾವು ಗಮನಿಸ್ತಾ ಬರೋಣ ಅಲ್ವಾ. ಈ ಆಹಾರ ಯಾವ ರೀತಿಯಾಗಿ, ಯಾವ ವಿಧದ ರೂಪದಲ್ಲಿ ಆಹಾರವನ್ನು ಸೇವನೆ ಮಾಡ್ತವೆ ಅನ್ನೋದನ್ನ ಆಧರಿಸಿ ನಾವು ಜೀವಿಗಳನ್ನ ಎರಡು ಗುಂಪಾಗಿ ವಿಂಗಡಿಸ್ತಾ ಬರ್ತೀವಿ. ಒಂದನೇದು, ಯಾವ ಜೀವಿ ತಮ್ಮ ಆಹಾರವನ್ನ
ತಾವೇ ತಯಾರಿಸಿಕೊಳ್ಳುತ್ತೆ. ಅಂತಹ ಆಹಾರ ಸೇವನೆಯನ್ನು ನಾವು ಅಂತಹ ಆಹಾರ ಸೇವನೆಯ ಕ್ರಮವನ್ನು ಅಂತಹ ಆಹಾರ ಸೇವನೆಯ ವಿಧವನ್ನು ನಾವು ಸ್ವಪೋಷಣೆ ಅಂತ ಕರಿತೀವಿ. ಏನಂತ ಕರೀತೀವಿ? ಸ್ವಪೋಷಣೆ. ಇಲ್ಲಿ ಎರಡು ಪದ ಮತ್ತೆ ಸ್ವಪೋಷಣೆ. ಈಗ ಪೋಷಣೆ ಅಂದ್ರೆ ತಿಳ್ಕೊಂಡು ಏನಪ್ಪ ಪೋಷಣೆ ಅಂದ್ರೆ ಆಹಾರವನ್ನ ಸ್ವೀಕಾರ ಮಾಡುವಂಥದ್ದು, ತೆಗೆದುಕೊಳ್ಳುವಂಥದ್ದು. ಒಂದು ಜೀವಿ ಇದೆ ಅಂದ್ರೆ ಜೀವಿಯ ದೇಹದ ಹೊರಭಾಗದ ಪರಿಸರದಲ್ಲಿ, ದೇಹದ ಹೊರಭಾಗದಲ್ಲಿ ಅಂದ್ರೆ ಪರಿಸರದಲ್ಲಿ ಆಹಾರ ಇರುತ್ತೆ. ಅಂತ ಆಹಾರವನ್ನ ಜೀವಿ ತನ್ನ ದೇಹದ ಒಳಗೆ ತೆಗೆದುಕೊಳ್ಳುವುದು, ಅದನ್ನ ಅತ್ಯಂತ ಸರಳವಾಗಿ ನಾವು ಪೋಷಣೆ, ಆಹಾರ ಸೇವನೆ, ಪೋಷಣೆ ಅಂತ ಕರಿತೀವಿ. ಆ ಪೋಷಣೆಯ ವಿಧ ಅಥವಾ ಆಹಾರ ಸೇವನೆಯ ವಿಧ ಯಾವ ಕ್ರಮದಲ್ಲಿರುತ್ತೆ ಅನ್ನೋದನ್ನ ಆಧರಿಸಿ ಎರಡು ರೀತಿಯಾಗಿ ವಿಂಗಡಿಸ್ತಾ ಬರ್ತೀವಿ ಜೀವಿಗಳನ್ನು. ಒಂದನೇದು ಆಹಾರ ಪೋಷಣೆ, ಆಹಾರವನ್ನು ಪಡೆಯುವಂಥದ್ದು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಂಡು ಪಡಿತಾ ಇದ್ರೆ ಅಂತಹ ಆಹಾರ ಸೇವನೆ ಕ್ರಮವನ್ನು ಅಥವಾ ಪೋಷಣೆಯ ವಿಧವನ್ನು ನಾವು ಸ್ವಪೋಷಣೆ ಅಂತ ಕರೀತೀವಿ. ಅಥವಾ ಜೀವಿಗಳು ತಮ್ಮ ಆಹಾರವನ್ನ ಬೇರೊಂದು ಜೀವಿಗಳಿಂದ ಪಡಿತಾ ಇದ್ರೆ ಅಂತಹ ಆಹಾರ ಸೇವನೆಯ ಕ್ರಮವನ್ನು ನಾವು ಪರಪೋಷಣೆ, ಅದನ್ನ ಪರಪೋಷಣೆ ಅಂತ ಕರೀತೇವೆ. ಇನ್ನೊಂದ್ಸರಿ ಈ ಆಹಾರ ಸೇವನೆಯ ಕ್ರಮಗಳನ್ನ ಎರಡು ರೀತಿಯಾದಂತಹ ವಿಧಗಳನ್ನು ನಾವು ಗಮನಿಸ್ತಾ ಬರೋಣ. ಈಗಾಗಲೇ ಪೋಷಣೆ ಅಂದ್ರೆ ನಮಗೆ ಗೊತ್ತಾಗಿದೆ. ಪೋಷಣೆ ಅಂದರೆ ಆಹಾರವನ್ನ ಪರಿಸರದಿಂದ ಜೀವಿಯ ದೇಹದ ಒಳಗೆ ತೆಗೆದುಕೊಳ್ಳುವಂತಹ ಕ್ರಿಯೆ ಆಹಾರ ಸೇವನೆ ಅಥವಾ ಪೋಷಣೆ ಅಂತ ಕರೀತೀವಿ. ಆ ಪೋಷಣೆ ಅಥವಾ ಆಹಾರ ಸೇವನೆ ಯಾವ ವಿಧದಲ್ಲಿರುತ್ತೆ, ಯಾವ ಸ್ವರೂಪದಲ್ಲಿರುತ್ತೆ ಅನ್ನೋದನ್ನು ಆಧರಿಸಿ ಎರಡು ವಿಧಗಳಿಗೆ ಮಾಡ್ತೀವಿ. ಆ ಜೀವಿಗಳು ತಮಗೆ ಬೇಕಾದಂಥ ಆಹಾರವನ್ನು ತಾವೇ ತಯಾರಿಸಿಕೊಂಡು ಪಡ್ಕೊಳ್ತಾ ಇದ್ರೆ ಅಂತಹ ವಿಧಾನ, ಅಂತಹ ಕ್ರಮವನ್ನು ನಾವು ಸ್ವಪೋಷಣ ಕ್ರಮ ಅಥವಾ ಸ್ವಪೋಷಣೆ ಅಂತ ಕರೀತೀವಿ. ಜೀವಿಗಳು ತಮ್ಮ ಆಹಾರವನ್ನ, ತಮಗೆ ಬೇಕಾಗಿರುವಂಥ ಆಹಾರವನ್ನ ಬೇರೆ ಜೀವಿಯಿಂದ ಪಡ್ಕೊಳ್ತಾ ಇದ್ರೆ, ಬೇರೆ ಜೀವಿಯ ಮೇಲೆ ಅವಲಂಬಿತವಾಗಿ ಪಡ್ಕೊಳ್ತಾ ಇದ್ರೆ ಅದನ್ನ ನಾವು ಪರಪೋಷಣೆ, ಹೆಟೆರೋಟ್ರೋಪಿಸಮ್, ಇದನ್ನ ಆಟೋಟ್ರೋಪಿಸಮ್ ಅಂತ ಕರೀತೀವಿ. ಆಟೋ ಮೀನ್ಸ್ ಸೆಲ್ಫ್, ಟ್ರೋಪಿಸಮ್ ಮೀನ್ಸ್ ಪೋಷಣೆ, ಸ್ವಪೋಷಣೆ ಅಲ್ವಾ? ಹಾಗಾದ್ರೆ ಈ ಸ್ವಪೋಷಣೆ ಅಂದ್ರೆ ಏನು, ಪರಪೋಷಣೆ ಅಂದ್ರೆ ಏನು ಅಂತ ತಿಳಿದಾದ್ಮೇಲೆ ಸ್ವಪೋಷಣೆಯ ವಿಧ ಹೇಗಿರುತ್ತೆ, ಪರಪೋಷಣೆಯ ವಿಧ ಹೇಗಿರುತ್ತೆ ಅನ್ನೋದನ್ನ ಇನ್ನು ಹೆಚ್ಚು ಮಾಹಿತಿನ ಪಡ್ಕೊಳ್ತಾ ಬರೋಣ ಅಲ್ವಾ? ಮೊದಲನೇದಾಗಿ ಸ್ವಪೋಷಣೆ ಬಗ್ಗೆ ನಾವು ಮಾಹಿತಿ ಪಡ್ಕೊಳ್ತಾ ಬರೋಣ. ಈಗ ನಮಗೆ ಸ್ವಪೋಷಣೆ ಅಂದ್ರೆ ಏನು ಅಂತ ಗೊತ್ತಾಗಿದೆ. ಜೀವಿಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುವಂತಹ ಒಂದು ಕ್ರಿಯೆಯನ್ನ ನಾವು ಸ್ವಪೋಷಣೆ ಅಂತ ಕರಿತೀವಿ. ಹಾಗಾದ್ರೆ ಇನ್ ಜನರಲ್ ಸಾಮಾನ್ಯವಾಗಿ ನಮ್ಗೆಲ್ಲರಿಗೂ ಗೊತ್ತೇ ಇದೆ ಯಾವ ಸ್ವಪೋಷಣೆಯನ್ನ ನಿರ್ವಹಿಸಿಕೊಳ್ತಾರೆ, ಯಾವ ಜೀವಿಗಳು ಸ್ವಪೋಷಣೆಯ ಪದ್ಧತಿಯನ್ನ ಒಳಗೊಂಡಿರುತ್ತೆ ಎಲ್ಲ ಗೊತ್ತಿರುತ್ತೆ ಅಲ್ವಾ? ಬಹಳಷ್ಟು ಸರಳವಾಗಿ ನಮ್ಮ ಪ್ರಾಥಮಿಕ ತರಗತಿಯಿಂದಲೂ ಕೂಡ ನಾವು ಈ ಸ್ವಪೋಷಣೆ ಬಗ್ಗೆ ಮತ್ತೆ ಸ್ವಪೋಷಣೆ ಕ್ರಮವನ್ನು ಹೊಂದಿರುವಂಥ ಜೀವಿಗಳ ಬಗ್ಗೆ ಗೊತ್ತಿದೆ. ಅದು ಹಸಿರು ಸಸ್ಯಗಳು. ಆ ಹಸಿರು ಸಸ್ಯಗಳು ಈ ಸ್ವಪೋಷಣೆಯನ್ನ ಬಹುತೇಕ ಎಲ್ಲ ಹಸಿರು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತವೆ. ಹಾಗಾಗಿ ಆ ಸ್ವಪೋಷಣೆಯ ಕ್ರಮವನ್ನು ಹೊಂದಿರುವಂತಹ ಜೀವಿಗಳಿಗೆ ಒಂದು ಉದಾಹರಣೆ ಕೊಡಿ ಅಂದ್ರೆ ಸ್ಪಷ್ಟವಾಗಿ ನಮ್ಮ ತಲೆಯಲ್ಲಿ ಮೊದಲಿಗೆ ಬರುವಂಥದ್ದು ಯಾವುದು? ಹಸಿರು ಸಸ್ಯಗಳು. ಸರಿ, ಹಾಗಾದ್ರೆ ಅದ್ರ ಬಗ್ಗೆ ನಾವು ಮುಂದಿನ ಮಾಹಿತಿಯನ್ನು ಪಡ್ಕೊಳ್ತಾ ಬರುತ್ತೆ ಅಲ್ವಾ? ಈಗ ನಾವು ಇಲ್ಲಿ ಒಂದು ಪದದ ಅರ್ಥವನ್ನು ಸ್ಪಷ್ಟವಾಗಿ ತಿಳ್ಕೊಳ್ತಾ ಬರೋಣ. ಈ ಎರಡರಲ್ಲಿ ಸ್ವಪೋಷಣೆ, ಆಟೋಟ್ರೋಪಿಸಮ್ ಅಂತ ಕರೀತೀವಿ ಅಲ್ವಾ? ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ ಅದನ್ನು ನಾವು ಆಟೋಟ್ರೋಪಿಸಮ್.
ಏನಂದ್ರೆ ಜೀವಿಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುವ ಕ್ರಿಯೆ ಅಲ್ವಾ. ಹಾಗಾದ್ರೆ ಈ ಜೀವಿಗಳು ತಮ್ಮ ಆಹಾರವನ್ನ ಹೇಗೆ ತಯಾರಿಸಿಕೊಳ್ತಾವಪ್ಪ? ಕೆಲವೊಂದು ಜೀವಿಗಳು ರಾಸಾಯನಿಕ ಕ್ರಿಯೆ ಮುಖಾಂತರ ಪಡ್ಕೊಳ್ತವೆ, ಶಕ್ತಿಯನ್ನ ಬಳಸಿ ಪಡ್ಕೊಳ್ತವೆ. ಕೆಲವೊಂದು ಬೆಳಕಿನ ಶಕ್ತಿಯನ್ನ ಬಳಸಿ ಆಹಾರವನ್ನ ತಯಾರಿಸಿಕೊಳ್ತವೆ. ಹೀಗೆ ಅವು ಯಾವ ಜೀವಿಗಳು ಇನ್ನೊಂದನ್ನು ಗಮನಿಸಿ, ಸ್ವಪೋಷಣೆ ಅಂದ್ರೇನು? ಆ ಜೀವಿಗಳು ಆಹಾರವನ್ನು ಪಡೆಯುವಂತ ಕ್ರಿಯೆಗೆ ಪೋಷಣೆ. ಅವು ತಮ್ಮ ಆಹಾರವನ್ನು ತಾವೇ ತಯಾರಿಸಿ ತಾವೇ ಪಡ್ಕೊಳ್ತಾ ಇದ್ರು, ಅದನ್ನ ಸ್ವಪೋಷಣೆ ಅಂತ ಕರೀತೇವೆ. ಆ ಸ್ವಪೋಷಣೆಯ ಕ್ರಮವನ್ನು ಹೊಂದಿರುವಂತಹ ಜೀವಿಗಳು, ಸ್ವಪೋಷಣೆ ಕ್ರಮ ಹೊಂದಿರುವ ಜೀವಿಗಳಿಗೆ ನಾವು ಸ್ವಪೋಷಕಗಳು, ನಾವೇನಂತ ಕರೀತೀವಿ? ಸ್ವಪೋಷಕಗಳು. ಸ್ವಪೋಷಣೆ, ಸ್ವಪೋಷಕಗಳು ಸ್ವಲ್ಪ ನಿಮಗೆ ಎರಡೂ ಪದಗಳು ಒಂದೇ ತರ ಅನಿಸುತ್ತೆ, ಆದರೆ ಅರ್ಥದಲ್ಲಿ ಸ್ವಲ್ಪ ಭಿನ್ನತೆ ಇದೆ. ಸ್ವಪೋಷಣೆ ಅನ್ನುವಂಥದ್ದು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಂಡು ತಾವೇ ಪಡ್ಕೊಳ್ಳುವಂಥ ಕ್ರಿಯೆ. ಯಾವೆಲ್ಲ ಜೀವಿಗಳು ಸ್ವಪೋಷಣೆಯ ಕ್ರಿಯೆಯನ್ನ, ಸ್ವಪೋಷಣೆಯ ಕ್ರಮವನ್ನ ಹೊಂದಿರ್ತವೆ ಅಂತ ಜೀವಿಗಳಿಗೆ ನಾವು ಸ್ವಪೋಷಕರು. ಹಾಗಾದ್ರೆ ಇಂಥ ಸ್ವಪೋಷಕಗಳಿಗೆ ಸ್ಪಷ್ಟವಾದಂಥ ನಾವು ಉದಾಹರಣೆ ಕೊಡೋದಾದ್ರೆ ಯಾವುದು ಕೊಡ್ಬೋದು? ಬಹುತೇಕ ಎಲ್ಲ ಹಸಿರು ಸಸ್ಯಗಳು, ಈ ಜನರನ್ನ ಎಲ್ಲಕ್ಕೂ ಕೊಟ್ಬಿಡ್ತೀವಿ ನಾವು, ಹಸಿರು ಸಸ್ಯಗಳು. ಇನ್ನ ಕೆಲವೊಂದು ಬ್ಯಾಕ್ಟೀರಿಯಾಗಳು ಕೂಡ ಇರ್ತವೆ, ಅವಕ್ಕೆ ತಮ್ಮ ಆಹಾರಗಳನ್ನು ತಾವೇ ತಯಾರಿಸಿಕೊಳ್ಳುವಂಥ ಸಾಮರ್ಥ್ಯ ಇರ್ತದೆ. ಹಾಗಾದ್ರೆ ಈ ಹಸಿರು ಸಸ್ಯಗಳು ಮತ್ತೆ ಬ್ಯಾಕ್ಟೀರಿಯಾದಂಥ ಜೀವಿಗಳಿದ್ರೆ ಆ ಆಹಾರವನ್ನು, ತಮ್ಮ ಆಹಾರವನ್ನು ತಾವೇ ಹೇಗೆ ತಯಾರಿಸಿಕೊಳ್ತವೆ, ಹೇಗೆ ಸ್ವಪೋಷಕ ಜೀವಿಗಳಾಗಿ ಸ್ವಪೋಷಣೆಯನ್ನ ಮಾಡ್ಕೊಳ್ತವೆ ಅನ್ನೋದ್ರ ಬಗ್ಗೆ ನಾವು ಗಮನಿಸ್ತಾ ಇರೋಣ. ಈಗಿನ ಹೇಳ್ತಾ ಇದ್ವಿ ಕೆಲವೊಂದು ಬ್ಯಾಕ್ಟೀರಿಯಾಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ, ಸ್ವಪೋಷಕಗಳು ಅಂತ ಕರಿತೀವಿ. ಇಲ್ಲಿ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ಬೇಕಾದ್ರೆ ಅವು ರಾಸಾಯನಿಕ ಶಕ್ತಿಯನ್ನ ಬಳಕೆ ಮಾಡ್ಕೊಳ್ತವೆ. ಹಾಗಾಗಿ ಇಂತಹ ಬ್ಯಾಕ್ಟೀರಿಯಾಗಳ ಸ್ವಪೋಷಕ, ಎಂಥ ಸ್ವಪೋಷಣೆ, ಎಂಥ ಸ್ವಪೋಷಕಗಳಂತ ಕರಿತೀವಿ ಬಂದವನ್ನ ರಾಸಾಯನಿಕ ರಾಸಾಯನಿಕ ಸ್ವಪೋಷಣೆ ಅಂತ ಕರೀತೀವಿ. ಆದರೆ ಹಸಿರು ಸಸ್ಯಗಳೇನ್ ಮಾಡ್ತಾವಪ್ಪ? ತಮ್ಮ ಆಹಾರವನ್ನ ತಯಾರಿಸಲಿಕ್ಕೆ ಬೆಳಕಿನ ಶಕ್ತಿಯನ್ನ ಬಳಕೆ ಮಾಡ್ಕೊಳ್ತವೆ, ಬೆಳಕಿನ ಶಕ್ತಿಯನ್ನ ಬಳಕೆ ಮಾಡ್ಕೊಳ್ತವೆ. ಹಾಗಾಗಿ ಆ ಬೆಳಕನ್ನು ನಾವು ದ್ಯುತಿ ಅಂತ ಕರಿತೀವಿ. ಬೆಳಕಿಗೆ ಇನ್ನೊಂದು ಪದವನ್ನ ಏನ್ ಬಳಸಿ ನಾವು? ದ್ಯುತಿ ಅಲ್ವಾ. ಬೆಳಕಿನ ಶಕ್ತಿಯನ್ನ ಬಳಸುವಂತ ಸ್ವಪೋಷಕ ಜೀವಿಗಳಾಗಿದ್ದರಿಂದ ಇವನ್ನ ನಾವು ದ್ಯುತಿ ಸ್ವಪೋಷಕಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ದ್ಯುತಿ ಸ್ವಪೋಷಕಗಳು. ಈ ದ್ಯುತಿ ಸ್ವಪೋಷಕ ಜೀವಿಗಳು ಬೆಳಕಿನ ಶಕ್ತಿಯ ಸಹಾಯದಿಂದ ಆಹಾರವನ್ನು ತಯಾರಿಸುವ ಕ್ರಿಯೆ ಇರುತ್ತಲ್ಲ, ಈ ದ್ಯುತಿ ಸ್ವಪೋಷಕಗಳಂದ್ರೆ ಅವು ಹಸಿರು ಸಸ್ಯಗಳು ಬೆಳಕಿನ ಶಕ್ತಿಯನ್ನು ಬಳಸಿ ಆಹಾರವನ್ನ ತಯಾರಿಸುವಂತ ಒಂದು ಕ್ರಿಯೆ ಇದೆ. ಅಂತ ಒಂದು ಕ್ರಿಯೆಗೆ ನಾವು ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ಕರಿತೀವಿ. ಏನಂತ ಕರಿತೀವಿ? ಅದಕ್ಕೆ ದ್ಯುತಿ ಸಂಶ್ಲೇಷಣ ಕ್ರಿಯೆ. ಅರ್ಥ ಆಯ್ತಾ? ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂದ್ರೇನು? ಹಸಿರು ಸಸ್ಯಗಳು ಬೆಳಕಿನ ಶಕ್ತಿಯನ್ನ ಬಳಸಿಕೊಂಡು ತಮ್ಮ ಆಹಾರವನ್ನ ತಯಾರಿಸ್ಕೊಳ್ತವೆ. ಅದಕ್ಕೆ ನಾವೇನಂತ ಕರಿತೀವಿ? ಬೆಳಕನ್ನ ದ್ಯುತಿ ಅಂತ ಕರಿತೀವಿ. ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ಳೋದ್ರಿಂದ ಸ್ವಪೋಷಕಗಳು ಅಂತ ಕರಿತೀವಿ. ಹಾಗಾದ್ರೆ ಈ ಹಸಿರು ಸಸ್ಯಗಳು ಬೆಳಕಿನ ಸಹಾಯದಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಂತ ಕ್ರಿಯೆ ಇದೆಯಲ್ಲ, ಅದಕ್ಕೆ ನಾವೇನಂತ ಕರಿತೀವಿ? ದ್ಯುತಿ ಸಂಶ್ಲೇಷಣ ಕ್ರಿಯೆ, ಫೋಟೋ ಸಿಂಥಸಿಸ್ ಅಂತ ಕರಿತೀವಿ. ಹೌದಲ್ಲ? ಹಾಗಾದ್ರೆ ಈ ಹಸಿರು ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ಹೇಗೆ ಉಂಟಾಗುತ್ತೆ, ಹೇಗೆ ಹಸಿರು ಸಸ್ಯಗಳು ಬೆಳಕಿನ ಶಕ್ತಿಯ ಸಹಾಯದಿಂದ ಆಹಾರವನ್ನ ತಯಾರಿಸಿಕೊಳ್ಳುತ್ತೆ, ದ್ಯುತಿ ಸಂಶ್ಲೇಷಣ ಕ್ರಿಯೆಯನ್ನ
ನಡೆಸ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸ್ತಾ ಬರೋಣ ಅಲ್ವಾ. ಇಲ್ಲಿ ತನಕ ನಾವೇನೇನೆಲ್ಲ ತಿಳ್ಕೊಂಡೆಲ್ಲ ಅರ್ಥ ಆಗಿದೆಯಾ? ಒಂದ್ಸಲಿ ಪುನರ್ಮರಣ ಮಾಡ್ಕೊಳ್ಳೋಣ. ಮೊದಲಿಗೆ ಉದಾಹರಣೆ ಸಹಾಯದಿಂದ ನಾವೇನು ಮಾಡಿದ್ವಿ, ನಮ್ಮ ಸುತ್ತ ಇರುವಂಥ ಪರಿಸರದಲ್ಲಿ ಜೀವಿ ಮತ್ತು ನಿರ್ಜೀವಿಗಳ ಪರಿಕಲ್ಪನೆ ತಗೊಂಡ್ವಿ. ಆ ಜೀವಿ ಮತ್ತು ನಿರ್ಜೀವಿಗಳ ಕಲ್ಪನೆಯನ್ನು ಗಮನಿಸಿದ ನಂತರ ಆ ಜೀವಿ ಮತ್ತು ನಿರ್ಜೀವಿಗಳ ನಡುವೆ ಇರ್ಬೋದಾದಂಥ ವ್ಯತ್ಯಾಸ. ಜೀವಿ ಆದರೆ ನಮ್ಮ ಪ್ರಚೋದನೆಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸುತ್ತೆ, ನೋವನ್ನು ಗ್ರಹಿಸುತ್ತೆ, ಬೆಳವಣಿಗೆ ಇರುತ್ತೆ, ಉಸಿರಾಟ ಇರುತ್ತೆ, ಸಂತಾನೋತ್ಪತ್ತಿ ಇರುತ್ತೆ, ಎಲ್ಲ ಚಟುವಟಿಕೆಗಳ ಜೀವಿಗೆ ಅದನ್ನು ಗಮನಿಸ್ತೀವಿ. ಆಗ ಚಟುವಟಿಕೆಗಳು ನಿರ್ಜೀವಿಗಳಲ್ಲಿ ಇರೋದಿಲ್ಲ, ಅದನ್ನು ಗಮನಿಸ್ತೀವಿ. ಹಾಗಾದರೆ ಆ ಜೀವಿ ಅಷ್ಟೆಲ್ಲ ಚಟುವಟಿಕೆಗಳನ್ನು ನಡೆಸ್ಕೊಳ್ಳುತ್ತಲ್ಲ, ಅವೆಲ್ಲ ಏನಕ್ಕೆ ಸಹಕಾರಿಯಾಗಿದೆ? ಜೀವ ಇರೋದಕ್ಕೆ, ಅದು ಒಂದು ಜೀವಿ ಅಂತ ಅನಿಸ್ಕೊಳ್ಳಿಕ್ಕೆ ಅವೆಲ್ಲ ಚಟುವಟಿಕೆಗಳು ಪೂರಕ. ಹಂಗಾಗಿ ಆ ಎಲ್ಲ ಚಟುವಟಿಕೆಗಳನ್ನು ಒಟ್ಟಾಗಿ ನಾವು ಒಂದು ಪದದಿಂದ ಕರೆದ್ವಿ. ಆ ಪದವನ್ನು ಏನಂತ ಕರೆದಿದ್ದು? ಜೀವಕ್ರಿಯೆಗಳು. ಹಾಗಾದ್ರೆ ಪರೀಕ್ಷೆಗಳು ಗಮನಿಸಿ ಜೀವಕ್ರಿಯೆಗಳು ಅಂತ ಕೇಳಿದ್ರೆ ಹೇಳ್ತೀರಲ್ಲ, ಒಂದು ಜೀವಿ ಇದೆ ಅನ್ನೋದನ್ನ ಪ್ರತಿನಿಧಿಸುವಂತ ಅಥವಾ ಆ ಜೀವಿ ದೇಹದಲ್ಲಿ ನಡೆಯುವಂತಹ ಜೀವಿಯ ಪೂರಕ ಚಟುವಟಿಕೆಗಳನ್ನ, ಜೀವನಕ್ಕೆ ಬೇಕಾದಂಥ ಪೂರಕ ಚಟುವಟಿಕೆಗಳನ್ನೆಲ್ಲವನ್ನೂ ಸೇರಿ ನಾವು ಜೀವಕ್ರಿಯೆಗಳು ಅಂತ. ಜೀವಕ್ರಿಯೆಗಳಲ್ಲಿ ಮುಖ್ಯವಾಗಿ ನಾವು ಆಹಾರ ಸೇವನೆ ಬಗ್ಗೆ ನಾವು ಮಾಹಿತಿ ಪಡ್ಕೊಳ್ತೇವೆ. ಆಹಾರ ಸೇವನೆ ಅಂದ್ರೇನು? ಒಂದು ಜೀವಿ ಆಹಾರವನ್ನು, ಪರಿಸರ ಇರುತ್ತೆ, ಆ ಪರಿಸರದಲ್ಲಿರುವಂತಹ ಜೀವಿ ಆ ಜೀವಿಯ ದೇಹದ ಹೊರಭಾಗದಿಂದ ಆಹಾರವನ್ನು ತನ್ನ ದೇಹಕ್ಕೆ ಪಡೆದುಕೊಳ್ಳುವ ಕ್ರಿಯೆಗೆ ಆಹಾರ ಸೇವನೆ. ಸೊ ಆ ಸೇವನೆ ಯಾವ ರೀತಿಯಾಗಿ ನಡೀತದೆ, ಆಹಾರ ಹೇಗೆ ಪಡ್ಕೊಳ್ಳುತ್ತೆ ಅನ್ನೋದನ್ನು ಆಧರಿಸಿ ಆ ಎರಡು ವಿಧವಾದಂತಹ ಪೋಷಣಾ ಕ್ರಮವನ್ನು ನಾವು ಆಹಾರ ಸೇವನೆ ಕ್ರಮವನ್ನು ಗಮನಿಸಿದ್ವಿ. ತನ್ನ ಆಹಾರವನ್ನು ತಾನೇ ತಯಾರಿಸಿಕೊಂಡು ಪಡ್ಕೊಳ್ತಾ ಇದ್ದರೆ ಅಂತಹ ಒಂದು ಆಹಾರ ಸೇವನೆ ಅಥವಾ ಪೋಷಣೆಯನ್ನು ನಾವು ಸ್ವಪೋಷಣೆ ಅಂತ ಕರೀತೀವಿ. ಯಾವ ಜೀವಿಗಳು ಸ್ವಪೋಷಣೆಯ ವಿಧಾನವನ್ನು ಅನುಸರಿಸ್ತಾ ಇರ್ತವೆ ಅಂತ ಜೀವಿಗಳಿಗೆ ನಾವು ಸ್ವಪೋಷಕ ಜೀವಿಗಳು ಅಂತ ಕರೀತೀವಿ. ಇನ್ನು ಮತ್ತೊಂದು ವಿಧ ಯಾವುದು? ಯಾವ ಜೀವಿಗಳು ಆಹಾರಕ್ಕೋಸ್ಕರ ಮತ್ತೊಂದು ಜೀವಿಯನ್ನ, ತನ್ನ ಪರಿಸರದಲ್ಲಿದ್ದ ಬೇರೊಂದು ಜೀವಿಯನ್ನ ಅವಲಂಬಿಸಿ ಅದರಿಂದ ಆಹಾರವನ್ನು ಪಡ್ಕೊಳ್ಳುತ್ತೆ, ಅಂತ ಒಂದು ಕ್ರಮವನ್ನ ಪರಪೋಷಣೆ. ಆ ಪರಪೋಷಣೆ ಕ್ರಮವನ್ನು ಹೊಂದಿರುವಂಥ ಜೀವಿಗಳಿಗೆ ಪರಪೋಷಕಗಳು. ಪರಪೋಷಕಗಳು ಅದಲ್ಲದೆ ಗ್ರೀನ್ ಪ್ಲಾಂಟ್ಸ್, ಹಸಿರು ಸಸ್ಯಗಳನ್ನು ಹೊರತುಪಡಿಸಿ ಬಹುತೇಕ ಎಲ್ಲವೂ ಕೂಡ ಪರಪೋಷಕಗಳು. ಹಾಗಾದರೆ ನಾವು ಸಹ ಪರಪೋಷಕ ಜೀವಿಗಳೇ. ಆಹಾರಕ್ಕೋಸ್ಕರ ಇನ್ನು ಸಸ್ಯಗಳನ್ನು ಅಥವಾ ಮತ್ಯಾವುದೋ ಪ್ರಾಣಿಯನ್ನ ಅವಲಂಬಿಸಿರ್ತೀವಿ. ಹಾಗಾಗಿ ನಾವೆಲ್ಲರೂ ಪರಪೋಷಕಗಳು. ಸರಿ, ಹಾಗಾದರೆ ಈ ಸ್ವಪೋಷಕ ಜೀವಿಗಳ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ತೇವೆ. ಆ ಸ್ವಪೋಷಕ ಜೀವಿಗಳಲ್ಲಿ ಹೇಗೆ ಸ್ವಪೋಷಣೆಯನ್ನು ಮಾಡ್ಕೊಳ್ತೇವೆ ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳಿ ಅಲ್ವಾ. ಕೆಲವೊಂದು ಬ್ಯಾಕ್ಟೀರಿಯಾಗಳು ಇರ್ತವೆ, ಅವು ರಾಸಾಯನಿಕ ಶಕ್ತಿಯನ್ನು ಬಳಸ್ಕೊಳ್ಳೋ ಮುಖಾಂತರ ತನ್ನ ಆಹಾರವನ್ನು ತಾನೇ ತಯಾರಿಸಿಕೊಳ್ಳೋದ್ರಿಂದ ಅಂತ ಒಂದು ಸ್ವಪೋಷಣೆಯ ವಿಧವನ್ನು ನಾವು ರಾಸಾಯನಿಕ ಸ್ವಪೋಷಣೆ ಅಥವಾ ಕೀಮೋಟ್ರೋಪಿಸಮ್ ಅಂತ ಕರೀತೇವೆ ಅಲ್ವಾ. ಇನ್ನು ಹಸಿರು ಸಸ್ಯಗಳೇನು ಮಾಡ್ತಾವಪ್ಪ? ಬೆಳಕಿನ ಶಕ್ತಿಯಿಂದ ಆಹಾರವನ್ನು ತಯಾರಿಸಿಕೊಳ್ಳುತ್ತೆ. ಆ ಬೆಳಕಿನ ಶಕ್ತಿಯಿಂದ ಆಹಾರವನ್ನು ತಯಾರಿಸಿಕೊಳ್ಳೋದ್ರಿಂದ ಅದನ್ನ ದ್ವಿತೀಯ ಸ್ವಪೋಷಣೆ, ಆ ದ್ವಿತೀಯ ಸ್ವಪೋಷಣೆಯನ್ನು ಹೊಂದಿರೋದ್ರಿಂದ ಅದಕ್ಕೆ ದ್ವಿತೀಯ ಸ್ವಪೋಷಕ ಅಂತ ಕರಿತೀವಿ. ಆ ದ್ವಿತೀಯ ಸ್ವಪೋಷಣೆಯನ್ನು ನಾವು ಫೋಟೋಟ್ರೋಪಿಸಮ್ ಅಂತ ಕರಿತೀವಿ. ಅರ್ಥಾಯ್ತಾ? ಈಗ ಬೆಳಕಿನ ಸಹಾಯದಿಂದ ಹಸಿರು ಸಸ್ಯಗಳು ಆಹಾರವನ್ನು ತಯಾರಿಸಿಕೊಳ್ಳುವಂತಹ ವಿಧಾನ ಕ್ರಮ ಇದೆಯಲ್ಲ, ಅದಕ್ಕೆ ನಾವು ದ್ಯುತಿ ಸಂಶ್ಲೇಷಣೆ ಅಂತ ಕರಿತೀವಿ. ಈ ದ್ಯುತಿ ಸಂಶ್ಲೇಷಣೆಯನ್ನು ಅರ್ಥ ಮಾಡಿಕೊಂಡು ನಂತರದ ತರಗತಿಯಲ್ಲಿ ಮುಂದಿನ ವಿಚಾರವನ್ನು ತಿಳ್ಕೊಂಡ್ರೆ, ಸದ್ಯಕ್ಕೀಗ ದ್ಯುತಿ ಸಂಶ್ಲೇಷಣೆ ಅಂದರೆ ಏನು, ಅದು ಹೇಗಿರುತ್ತೆ ಅನ್ನೋದನ್ನ ಒಂದು ಸವಿಸ್ತಾರವಾಗಿ ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ದ್ಯುತಿ ಸಂಶ್ಲೇಷಣೆ ಇಂಗ್ಲಿಷ್ನ ಫೋಟೋಸಿಂಥಸಿಸ್ ಅಂತ ಕರೀತಾರೆ. ಏನಪ್ಪ ಫೋಟೋಸಿಂಥಸಿಸ್? ಇಲ್ಲಿ ಈ ದ್ಯುತಿ ಸಂಶ್ಲೇಷಣೆ ಎರಡು ಪದಗಳನ್ನು ಗಮನಿಸೋಣ. ಒಂದು ದ್ಯುತಿ, ಇನ್ನೊಂದು ಸಂಶ್ಲೇಷಣೆ. ದ್ಯುತಿ ಅಂದರೆ ನಮಗೆಲ್ಲರಿಗೂ ಗೊತ್ತಿದೆ, ಏನಿದು? ಬೆಳಕು.
ಸಂಶ್ಲೇಷಣೆ ಅಂದರೆ ತಯಾರಿಕೆ. ಇಷ್ಟೇ ಹೇಳ್ಬಿಟ್ಟು ಸಾಕಾಗುತ್ತಾ? ಇಲ್ಲ. ನಮ್ಮ ಬೌದ್ಧಿಕ ಮಟ್ಟ ಬೆಳೀತಾ ಹೋದಂಗೆ ಅದನ್ನು ಹೆಚ್ಚು ಅರ್ಥಗರ್ಭಿತವಾಗಿ ಕೊಡಬೇಕು. ಅದರ ವಿವರಣೆಯನ್ನು ಹೆಚ್ಚು ಅರ್ಥವಾಗಿರುವಂತೆ ಕೊಡಬೇಕು. ಆಗ ನಮ್ಮ ಬೌದ್ಧಿಕ ಮಟ್ಟಕ್ಕೆ ವ್ಯತ್ಯಾಸಿರುತ್ತೆ ಅಲ್ವಾ? ಹಾಗಾದ್ರೆ ಯಾವ ರೀತಿ ವಿವರಣೆ ಕೊಡಲಿಕ್ಕೆ ಸಾಧ್ಯ? ಅದನ್ನು ಅರ್ಥ ಮಾಡಿಕೊಂಡು ವಿವರಣೆ ಕೊಡುವಂಥ ಪ್ರಯತ್ನ ಮಾಡೋಣ. ದ್ಯುತಿ ಸಂಶ್ಲೇಷಣೆ. ದ್ಯುತಿ ಅಂದರೆ ಬೆಳಕು, ಸಂಶ್ಲೇಷಣೆ ಅಂದರೆ ತಯಾರಿಕೆ. ಏನನ್ನ ತಯಾರಿಸುತ್ತೆ ಅನ್ನೋದು ಈಗಾಗಲೇ ನಮಗೆ ಮಾಹಿತಿ ಇದೆ. ಆಹಾರವನ್ನು ತಯಾರಿಸುತ್ತೆ. ಆ ಆಹಾರವನ್ನು ತಯಾರಿಸಲಿಕ್ಕೆ ಬೆಳಕಿನ ಶಕ್ತಿಯನ್ನು ಬಳಕೆ ಮಾಡಿಕೊಳ್ಳುತ್ತೆ ಅಂತ ಒಂದು ಕ್ರಿಯೆನ ದ್ಯುತಿ ಸಂಶ್ಲೇಷಣೆ. ಇದು ಅತ್ಯಂತ ಸರಳವಾಗಿ ಕೊಡುವಂಥ ವಿವರಣೆ. ಅದರ ಅರ್ಥವನ್ನು ನೀಟಾಗಿ ಕೊಡೋದಂದ್ರೆ ಆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಹೇಗೆ ನಡೀತದೆ ಅನ್ನೋದನ್ನ ಗಮನಿಸ್ತಾ ಬರೋಣ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಸ್ಯದ ಹಸಿರು ಭಾಗಗಳಿರುತ್ತೆ. ಸಸ್ಯದ ಹಸಿರು ಭಾಗಗಳು, ಈ ಸಸ್ಯದ ಹಸಿರು ಭಾಗಗಳು ಅಲ್ಲಿ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೀತದೆ. ಆ ಸಸ್ಯದ ಹಸಿರು ಭಾಗಗಳು ಯಾವಪ್ಪ ಅಂದ್ರೆ ಎಲೆಗಳು. ನಿಮ್ಗೆ ಒಂದು ಸಣ್ಣದಾಗಿ ಒಂದು ಪ್ರಶ್ನೆ ಅನ್ಬೋದು, ಸರ್ ದೊಡ್ಡ ಗಿಡಗಳಾದ್ರೆ ಬಾರ್ಕ್ ಹೊರಗಿನ ತೊಗಟೆಲ್ಲ ಕಂದು ಬಣ್ಣ ಇರುತ್ತೆ, ಆಮೇಲೆ ಬೆಳೀತಾ ಮೇಲೆ ನೋಡಿದ್ರೆ ಎಲೆಗಳ ಹೆಸರು ಕಾಣುತ್ತೆ. ಬ್ರಾಂಚಸ್ ಅಥವಾ ಟೊಂಗೆಗಳು ಅಂತ ಕರಿತೀವಿ, ಅವೆಲ್ಲ ಬೇರೆ ಕಲರ್ ಇರುತ್ತೆ. ಮತ್ತೆ ಅದನ್ನು ಅಲ್ಲೂ ಆಹಾರ ತಯಾರಿಸುತ್ತಾ? ಇಲ್ಲ. ಆಹಾರ ತಯಾರಿಕೆ ನಡೆಯುವಂಥದ್ದಲ್ಲಿ ಸಸ್ಯದ ಹಸಿರು ಭಾಗಗಳಲ್ಲಿ ಅಂದರೆ ಎಲೆಗಳು. ಇನ್ನು ಸಣ್ಣ ಸಣ್ಣ ಗಿಡ ಇರುತ್ತೆ, ಅದು ತುದಿಯಿಂದ ಹಿಡಿದು ಕೆಳಗಿನ ತನಕ ಹಸಿರಿರುತ್ತೆ. ಅದೆಲ್ಲ ಹಿಂದಿನ ತರಗತಿಯಲ್ಲಿ ನಾವು ಅಂಗಾಂಶಗಳ ಅಧ್ಯಯನ ಮಾಡ್ಬೇಕಾದ್ರೆ ಓದಿದ್ವಿ ಅಲ್ವಾ? ಹೌದು ತಾನೆ? ಅಂಗಾಂಶಗಳಲ್ಲಿ ಪೇರೆಂಕೈಮ, ಕೋಲಂಕೈಮ ಅವೆಲ್ಲ ಓದ್ತಾ ಇದ್ವು. ಪೇರೆಂಕೈಮದಲ್ಲಿ ಕೆಲವೊಂದು ಕೋಶಗಳ ಹಸಿರು ಬಣ್ಣವನ್ನು ಹೊಂದಿದ್ದು ದ್ಯುತಿ ಸಂಶ್ಲೇಷಣೆಯಲ್ಲಿ ಸಹಕರಿಸುವಂಥದಕ್ಕೆ ನಾವು ಕ್ಲೋರೆನ್ಕೈಮ ಅಂತ ಕರೀತೀವಿ. ಎಲ್ಲಿ ಆ ಕ್ಲೋರೆನ್ಕೈಮ ಇರುತ್ತೆ ಹಸಿರು ಇದ್ದೇ ಇರುತ್ತೆ. ಆ ಹಸಿರು ಬೆಳವಣಿಗೆ ಭಾಗಗಳಲ್ಲಿರುತ್ತೆ. ಸಣ್ಣ ಸಸ್ಯ ಆದರೆ ಕಾಂಡವು ಸಹಿತ ಬೆಳವಣಿಗೆ ಇರ್ತದೆ, ಹಾಗಾಗಿ ಅಲ್ಲಿ ಹಸಿರು ಕಂಡು ಬರುತ್ತೆ. ಅಷ್ಟೇ ವ್ಯತ್ಯಾಸ. ಹಾಗಾದರೆ ಈಗ ಈ ಸಸ್ಯದ ಹಸಿರು ಭಾಗಗಳು ಅಂದರೆ ಎಲೆಗಳಲ್ಲಿ ಆಹಾರ ತಯಾರಿಕೆ ದ್ಯುತಿ ಸಂಶ್ಲೇಷಣೆ ನಡೀತದೆ ಅಂತ ನಮ್ಗೆ ಗೊತ್ತಾಯ್ತು. ಹಾಗಾದ್ರೆ ಆ ದ್ಯುತಿ ಸಂಶ್ಲೇಷಣೆ ಹೇಗೆ ನಡೀತದೆ? ನಾವು ನೀವು ಹೇಗೆ ಉಸಿರಾಡ್ತೀವಿ, ಆಮ್ಲಜನಕವನ್ನು ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಡ್ತೀವಿ, ಹಾಗೆ ಸಸ್ಯಗಳು ಕೂಡ ಉಸಿರಾಡುತ್ತವೆ. ಆ ಉಸಿರಾಟದ ಸಹಾಯದಿಂದ ಆಹಾರ ತಯಾರಿಕೆಗೆ ಬೇಕಾಗುವಂಥ ಕಚ್ಚಾ ವಸ್ತುಗಳನ್ನು ಪಡ್ಕೊಳ್ಳುತ್ತೆ. ಹಾಗಾದ್ರೆ ಮೊದಲನೇದಾಗಿ ನನಗೆ ಆಹಾರ ತಯಾರಿಕೆಗೆ ಬೇಕಾಗುವಂಥ ಈ ಕಚ್ಚಾ ವಸ್ತುಗಳು ಯಾವ್ಯಾವು? ಸಸ್ಯದ ಆಹಾರ ತಯಾರಿಕೆಯಲ್ಲಿ ಬೇಕಾಗುವಂಥ ಕಚ್ಚಾ ವಸ್ತುಗಳು ಯಾವ್ಯಾವು ಅನ್ನೋದನ್ನ ಪಟ್ಟಿ ಮಾಡ್ಕೊಳ್ತಾ ಬರೋಣ. ಯಾವ್ಯಾವು? ಮೊದಲನೇದಾಗಿ ಕಾರ್ಬನ್ ಡೈಆಕ್ಸೈಡ್, ನೀರು, ಇನ್ನು ಬೇರುಗಳ ಸಹಾಯದಿಂದ ಅನೇಕ ಲವಣಗಳನ್ನೆಲ್ಲ ಹೀರ್ಕೊಂಡಿರುತ್ತೆ, ಅದರಲ್ಲೂ ಅವನ್ನ ಕೆಲವೊಂದು ಭಾಗವನ್ನು ಬಳಸ್ಕೊಳ್ಳುತ್ತೆ, ಜೊತೆಗೆ ಬೆಳಕು. ಇವು ಅಗತ್ಯವಾಗಿ ಬೇಕಾಗಿರುವಂಥ ಕಚ್ಚಾ ವಸ್ತುಗಳು ಅಲ್ವಾ? ಈ ಎಲ್ಲ ಕಚ್ಚಾ ವಸ್ತುಗಳು ಕೂಡ ನಾವು ನೀರವಯವ ವಸ್ತುಗಳು ಅಂತ ಕರಿತೇವೆ. ಏನಂತ ಕರಿತೀವಿ ಅವನ್ನ? ನೀರವಯವ ವಸ್ತುಗಳು. ಏನಪ್ಪ ನೀರವಯವ ವಸ್ತುಗಳು? ಯಾಕೆ ಅದನ್ನ ಅಂತ ಕರಿತೀವಿ? ಇನಾರ್ಗ್ಯಾನಿಕ್ ಅಂತ ಕರಿತೀವಿ. ಕಾರ್ಬನ್ ಅನ್ನು ಹೊರತುಪಡಿಸಿ ಎಲ್ಲೂ ಕೂಡ ನಾವು ಈ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರತುಪಡಿಸಿ ಎಲ್ಲೂ ಕೂಡ ಕಾರ್ಬನ್ ಅಂಶ ಇರೋದನ್ನು ನಾವು ಗಮನಿಸ್ತಾ ಇಲ್ಲ ಅಲ್ವಾ? ಹೌದು ತಾನೆ? ಅದಕ್ಕೆ ಅಂತ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳಲ್ಲಿ ನಾವು ಹೇಳ್ತಾ ಇದ್ವಿ, ಯಾಕೆ ಅದನ್ನ ಸಾವಯವ ಅಂತ ಕರಿತೀವಿ, ಆರ್ಗ್ಯಾನಿಕ್ ಅಂತ ಕರಿತೀವಿ. ಕಾರ್ಬನ್ನ ಸ್ವರೂಪ ಹೇಗಿದ್ದಾಗ ಅದನ್ನ ಆರ್ಗ್ಯಾನಿಕ್ ಅಂತ ಕರಿತೀವಿ ಅಂತ ಹೇಳಿದ್ವಿ. ಅದನ್ನ ಗಮನಿಸ್ಕೊಂಡ್ರೆ ಇದು ಅರ್ಥ ಆಗುತ್ತೆ. ನೀರವಯವ ವಸ್ತುಗಳು. ಇಂಥ ನೀರವಯವ ವಸ್ತುಗಳನ್ನು ಬಳಸಿಕೊಂಡು